ಸಕ್ರಾಪಟ್ಟದೊಂದು ಫೇಮಸ್ ಹೋಟ್ಲ್ ಇದು ಶ್ರೀಕೃಷ್ಣ ಹೋಟೆಲ್ ಅಂತ ಹೇಳಿ 60 ವರ್ಷಕ್ಕಿಂತ ಮೇಲಾಗಿದೆ. ಈಗ ಇಲ್ಲಿ ಪ್ರತಿಯೊಬ್ರು ಕೂಡ ನನಗೆ ಹೊರಗಡೆ ಎಲ್ಲ ಮಾತಾಡ್ಸಿ ನೋಡಿದೆ, ಯಾವ ಹೋಟ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಶ್ರೀಕೃಷ್ಣ ಹೋಟ್ಲ್ ಅಂತಾನೆ ಹೇಳ್ತಾರೆ. ಸೊ ಅದೇ ಹೋಟ್ಲಿಗೆ ಬಂದಿದ್ದೀವಿ. ಮೈಸೂರು ಪಾಕ್ ಕೂಡ ಟೇಸ್ಟ್ ಮಾಡಿದ್ವಿ, ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿದೆ. ಜೊತೆಗೆ ಮಿಕ್ಸ್ಚರ್ ಕೂಡ ಟೇಸ್ಟ್ ಮಾಡಿದ್ವಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಕಡೂರು ಸೈಡ್ ಹೋದ್ರೆ, ಚಿಕ್ಕಮಂಗ್ಳೂರಿಂದ ಕಡೂರಿಗೆ ಹೋಗ್ತಾ ಇದ್ರೆ ಇನ್ ಬಿಟ್ವೀನ್ ಈ ಸಕ್ರಾಯಪಟ್ಟಣ ಅಂತ ಊರು ಸಿಗತ್ತೆ. ಈ ಊರಲ್ಲಿ ಇಳಿದು ಹೋಟೆಲ್ಗೆ ಒಂದು ವಿಸಿಟ್ ಮಾಡೋದಂತೂ ಮರಿಬೇಡಿ. ಟೇಸ್ಟ್ ಮಾಡಿ ನೋಡುವ. ಸಕ್ರಾಯಪಟ್ಟಣದ ಫೇಮಸ್ ಮೈಸೂರು ಪಾಕ್ ಅಂತಿದ್ವು 60 ವರ್ಷಕ್ಕಿಂತ ಮೇಲಾಗಿದೆ. ಸಕ್ಕತ್ತಾಗಿದೆ. ಟೇಸ್ಟ್ ಹೇಗಿರುತ್ತೆ ಇಲ್ಲಿ? ತುಂಬಾ ಚೆನ್ನಾಗಿರುತ್ತೆ ಸರ್. ಏನ್ ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ಖಾರ, ಮೈಸೂರು ಪಾಕ್, ಮಸಾಲೆ ದೋಸೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಮಗೆ ಬುದ್ಧಿ ತಿಳಿದಿದ್ರಿಂದಾನು ಇಲ್ಲಿ ಬರ್ತಾ ಇದೀವಿ ಅಪ್ಪನ ಜೊತೆಗೆ ಎಲ್ಲ. ತುಂಬಾ ಚೆನ್ನಾಗಿರುತ್ತೆ. ಅಪ್ಪ ಅವರೆಲ್ಲ ಬರ್ತಿದ್ರು ಇಲ್ಲಿಗೆ? ಇವ್ರಪ್ಪ, ಇವ್ರ ಅಂಗಡಿ ಓನರ್ ಮತ್ತೆ ಅಪ್ಪ ಎಲ್ಲ ತುಂಬಾ ಫ್ರೆಂಡ್ ಆ ಟೈಮ್ ಇಂದಾನೆ. ರೆಗ್ಯುಲರ್ ಬರ್ತೀವಿ. ಕೃಷ್ಣ ಹೋಟ್ಲು ಅಂದ್ರೆ ಫೇಮಸ್ ಸರ್. ಒಂದ್ ಟೈಮ್ ಅಲ್ಲಿ ಮಸಾಲೆ ದೋಸೆ, ಕಾಫಿಗೆನೆ ಈ ಹೋಟ್ಲಿಗೆ ಬರೋರು. ಆ ಟೈಮ್ ಅಲ್ಲಿ ಖಾರ ಮತ್ತೆ ಮೈಸೂರು ಪಾಕು ಅಷ್ಟೇ. ಅವತ್ತಿಂದ ಇವತ್ತವರೆಗೂ ಅದೇ ಟ್ರೆಂಡ್ ಅನ್ನ ಉಳಿಸ್ಕೊಂಡಿದ್ವಿ. ಟೇಸ್ಟ್ ಅದೇ ರೀತಿ ಇದೆಯಾ? ಟೇಸ್ಟ್ ಬದಲಾಗೇ ಇಲ್ಲ. ಹಂಗಾಗಿ ಜನ ಬದಲಾಗಿಲ್ಲ, ಬರ್ತಾನೆ ಇರ್ತಾರೆ. ಕೃಷ್ಣ ಹೋಟ್ಲು ಅಂದ್ರೆ ಕೃಷ್ಣ ಹೋಟ್ಲೆ. ಇಲ್ಲಾಂದ್ರೆ ಅಂಗಡಿ ಚೇಂಜ್ ಆಗೋದು, ನೇಮ್ ಚೇಂಜ್ ಆಗೋದು, ಫುಡ್ ಚೇಂಜ್ ಆಗೋದು. ಅದೇ ಜನ, ಅದೇ ಅಂಗಡಿ, ಅದೇ ಟೇಸ್ಟ್. ಚೆನ್ನಾಗಿದೆ. ಮ್ಯಾಮ್ ನಿಮ್ಮ ಹೆಸರು? ಶೈಲಜಾ ಅಂತ. ಈಗ ಜನರಿಗೆ ಮಸ್ಟ್ ರೆಕಮೆಂಡ್ ಅಂದ್ರೆ ಯಾವ್ದು ಹೇಳ್ತೀರಾ ಕೃಷ್ಣ ಹೋಟೆಲ್? ಸರ್, ಮಸ್ಟ್ ರೆಕಮೆಂಡ್ ಇದನ್ನ ಟೇಸ್ಟ್ ಮಾಡ್ಲೇಬೇಕು ಅಂದ್ರೆ ಮಾಡ್ಲೇಬೇಕು ಅನ್ನೋದಾದ್ರೆ ಖಾರ, ಮೈಸೂರು ಪಾಕ್. ಎಲ್ಲಿ ಆನ್ ದ ವೇ ಹೋಗ್ತಾ ಇದ್ರು ಪ್ಯಾಕ್ ಮಾಡಿಸಿ ತಗೊಂಡ್ ಹೋಗ್ತಾರೆ. ಅದಕ್ಕೆ ರೆಡಿಯಾಗಿ ಇಟ್ಟಿರ್ತಾರೆ ಅವ್ರು. ಹೈವೇ ರೋಡ್ ಅಲ್ಲಿ ಮಧ್ಯದಲ್ಲಿ, ಕಡೂರು ಚಿಕ್ಕಮಂಗ್ಳೂರು ರೋಡ್ ಅಲ್ಲಿ ಮಧ್ಯದಲ್ಲಿ. ಸರ್ ಏನ್ ಟೇಸ್ಟ್ ಮಾಡಿದ್ರಿ? ಸರ್ ನಾನು ಇಲ್ಲಿ ಮಸಾಲೆ ದೋಸೆ ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀವಿ. ಅವಾಗ ಮೈಸೂರು ಪಾಕು ಎಲ್ಲ ಫೇಮಸ್ ಇಲ್ಲಿ, ರೆಗ್ಯುಲರ್ ಬರ್ತಾ ಇದ್ದೀವಿ. ರೆಗ್ಯುಲರ್ ತಗೊಂಡ್ ಹೋಗ್ತಾ ಇರ್ತೀವಿ ಮನೆಗೆ, ಕಡೂರು ಸಕ್ರಾಪಟ್ಟಣ ಎಲ್ಲ ಬಂದು. ನಾವೊಂದು 10 ವರ್ಷ ಆಯ್ತು. 10 ವರ್ಷದಿಂದ ಇಲ್ಲೇ ಇರ್ತೀವಿ. ಅದೇ ನಾವು ಮುಂಚೆ ನಾವು ಕೌಂಟರ್ ಮಾಡ್ತಾ ಇದ್ವು. ಇಲ್ಲೇ ಮುಂದೆ ಪಾರ್ಸಲ್ ಕಟ್ಟೋದು ಅದು ಇದು ಮಾಡ್ತಾ ಇದ್ವಿ. ಈಗ ನಮ್ಗೆ ಒಬ್ರು ಕುಂದಾಪುರದವ್ರು ಭಟ್ರು ಅಂದ್ರೆ ಒಬ್ರು ನಮ್ಗೆ ತೋರ್ಸ್ಕೊಟ್ಟಿದ್ರು. ಅವಾಗಿಂದ ದೋಸೆ ಹಾಕಕ್ ಶುರು ಮಾಡಿದ್ವಿ. ದೋಸೆ ಫೇಮಸ್ ಸರ್ ಇಲ್ಲಿ. ಯಾವ್ದೆಲ್ಲ ದೋಸೆ ಮಾಡ್ತೀರಾ ಸರ್? ಇಲ್ಲಿ ಮಸಾಲೆ ದೋಸೆ, ಪ್ಲೈನ್ ದೋಸೆ, ಸಡ್ ದೋಸೆ, ಆನಿಯನ್ ದೋಸೆ. ಸರ್ ಏನ್ ಇಷ್ಟ ಆಗುತ್ತೆ ಇಲ್ಲಿ? ಮೈಸೂರು ಪಾಕು, ಜಹಾಂಗೀರ್ ಮತ್ತೆ ಬಾದ್ಶಾ. ಸ್ನೇಹಿತರೆ, ಇದೆ ಮುಂದೆ ಕಾಣ್ತಿದೆಯಲ್ವಾ, ಇದು ಸಕ್ರಾಯಪಟ್ಟಣ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್. ಇದು ಇಲ್ಲಿಂದ ಒಂದು 200 ಮೀಟರ್ ಇಲ್ಲ ನೋಡಿ, ಸೀದಾ ಹೀಗೆ ನಡ್ಕೊಂಡು ಬಂದ್ಬಿಟ್ರೆ ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕಾಣತ್ತೆ ನಮ್ಗೆ. ಮತ್ತೆ ಇಲ್ಲೊಂದು ಸಲ್ಗಾರ ಚಾಯ್ ಇದೆ, ಅದ್ರ ಅಪೋಸಿಟ್ ಅಲ್ಲೇ ಇಲ್ಲಿ ನೋಡ್ಬೋದು ನೀವು ಈ ಒಂದು ಶ್ರೀಕೃಷ್ಣ ಹೋಟೆಲ್ ಅಂತ ಲೊಕೇಟ್ ಆಗಿದೆ. ಇದು ಊರವರೆಲ್ಲ ಹೇಳ್ತಾರೆ ಒಂದು 60 ವರ್ಷಕ್ಕಿಂತ ಮೇಲಾಗಿದೆ ಹೋಟೆಲಿಗೆ ಅಂತ ಹೇಳಿ. ಸೊ ನೀವೇನಾದ್ರೂ ಈ ಹೋಟೆಲಿಗೆ ವಿಸಿಟ್ ಮಾಡಿದ್ರೆ ಒಂದು ಕಮೆಂಟ್ ಮಾಡಿ. ನೀವೇನಾದ್ರೂ ಕಡೂರು, ಚಿಕ್ಕಮಗಳೂರಿಂದ ಕಡೂರು ಹೋಗ್ತೀರಾ ಅಂತ ಹೇಳಿದ್ರೆ ಸೊ ನೀವು ಇಲ್ಲೊಂದು ಸ್ಟಾಪ್ ಕೊಟ್ಟು ಇವ್ರು ಮಾಡೋ ಒಂದು ಮೈಸೂರು ಪಾಕ್ ನ ಟೇಸ್ಟ್ ಮಾಡ್ಕೊಂಡು ಹೋಗಿ. ಮೈಸೂರು ಪಾಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಟೇಸ್ಟ್ ಮಾಡಿ.